ಹ್ಯಾಪಿ ಈಸ್ಟರ್. ಏನು ಕೇಳಿಸ್ತಾ ಇಲ್ಲ? ಹ್ಯಾಪಿ ಈಸ್ಟರ್. ಸೊ ಎಲ್ಲರಿಗೂ ಮೃತ್ಯುಂಜಯಿ ಪ್ರಭು ಯೇಸುವಿನ ನಾಮದಲ್ಲಿ ಪುರಾಸ್ಕಾ ಹಬ್ಬದ ಪ್ರಾರ್ಥನಾ ಪೂರಿತ ಶುಭಾಶಯಗಳು. ಸತತವಾಗಿ 45 ದಿನಗಳಿಂದ ನಾವು ಈ ದಿನಕ್ಕಾಗಿ ನಮ್ಮನ್ನೇ ಆಧ್ಯಾತ್ಮಿಕವಾಗಿ ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, 1 ಕೊರಿಂಥ ಸಂತ ಪೌಲರು ನುಡಿಯುತ್ತಾರೆ 15ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಕ್ರಿಸ್ತರು ಪುನರುತ್ಥಾನರಾಗದೆ ಹೋಗಿದ್ದರೆ ನಮ್ಮ ಬೋಧನೆ ಶೂನ್ಯವಾಗುತ್ತಾ ಇತ್ತು, ನಮ್ಮ ವಿಶ್ವಾಸ ತಿರುಳಿಲ್ಲದಾಗುತ್ತಾ ಇತ್ತು. ಹೌದು ಪ್ರೀತಿಯ ಸಹೋದರ ಸಹೋದರಿಯರು, ಪ್ರಭು ಯೇಸು ಇಂದು ಪುನರುತ್ಥಾನರಾಗಿರುವುದರಿಂದಲೇ ಇಂದು ನಮ್ಮ ವಿಶ್ವಾಸ ಸತ್ಯವಾದದ್ದು ಎಂದು ನಾವು ಎಲ್ಲೆಡೆ ಧೈರ್ಯವಾಗಿ ಸಾರಲು ಸಾಧ್ಯ. ಒಂದು ವೇಳೆ ಪ್ರಭು ಯೇಸು ಪುನರುತ್ಥಾನ ಹೊಂದದೆ ಹೋಗಿದ್ದರೆ ನಾವು ವಿಶ್ವಾಸಿಸುವುದರಲ್ಲಿ ಯಾವುದೇ ಅರ್ಥವಿರುತ್ತಾ ಇರಲಿಲ್ಲ. ಆದರೆ ಸಂತ ಮಾರ್ಕರು ಬರೆದ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನುಡಿಯುತ್ತಾರೆ, ನಮ್ಮ ದೇವರು ಸತ್ತವರ ದೇವರಲ್ಲ, ಬದಲಾಗಿ ಜೀವಂತರ ದೇವರು. 2026 ವರ್ಷಗಳಾದರೂ ಸಹ ನಮ್ಮ ದೇವರು ನಿಜವಾಗಿಯೂ ಜೀವಂತ ದೇವರು ಎಂಬುದಕ್ಕೆ ಅನೇಕ ನಿದರ್ಶನಗಳನ್ನು ಕೊಡಬಹುದು. ನಾವು ಕೆಲವು ತಿಂಗಳ ಹಿಂದೆ ವೇಳಕಣ್ಣೂರಿಗೆ ಹೋಗಿದ್ದೆವು. ಅದೂ ಸಹ ಒಂದು ಸಾಕ್ಷಿ, ನಮ್ಮ ದೇವರು ಸತ್ತ ದೇವರಲ್ಲ, ಜೀವಂತ ದೇವರು ಎನ್ನುವುದಕ್ಕೆ. ಕಾರಣ, ಆ ಬಿಳಿಯ ರೊಟ್ಟಿಯನ್ನ ಪ್ರಭು ಯೇಸು 2026ನೇ ವರ್ಷದ ಹಿಂದೆಯೇ ಆ ಕೊನೆಯ ಭೋಜನದಲ್ಲಿ ತನ್ನ ಶರೀರವಾಗಿ ನಮ್ಮೆಲ್ಲರ ಆಧ್ಯಾತ್ಮಿಕ ಆಹಾರವನ್ನಾಗಿ ನೀಡಿದ್ದಾರೆ. ಆ ಒಂದು ರೊಟ್ಟಿಯಲ್ಲಿ ತನ್ನ ಮುಖದ ಚಿತ್ರಣವನ್ನ ಬರುವಂತೆ ಮಾಡುವುದರ ಮೂಲಕ ಯೇಸು ತಮ್ಮನ್ನೇ ಸಾಕ್ಷ್ಯ ಕೊಡುತ್ತಾ ಇದ್ದಾರೆ, ನಾನು ಇಂದಿಗೂ ಜೀವಂತನಾಗಿದ್ದೇನೆ. ಆದ್ದರಿಂದ ಪ್ರಿಯರೇ, ಇಂದು ನಾವೆಲ್ಲರೂ ಹರ್ಷದಿಂದ ಸಂತೋಷದಿಂದ ಇಂದು ಹಾಡಬೇಕು ಹಲ್ಲೆಲೂಯವೆಂದು. ಹಲ್ಲೆಲೂಯವೆಂದರೆ ದೇವರಿಗೆ ಸದಾ ಮಹಿಮೆ ಸಲ್ಲಲಿ. ಕಾರಣ, ನಮ್ಮ ದೇವರು ಸತ್ತ ದೇವರಲ್ಲ, ಜೀವಂತ ದೇವರು. ಈ ನಿಟ್ಟಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಪಾಸ್ಕಾ ಹಬ್ಬದ ಎಂದರೆ ದಾಟುವುದು ಎಂದು ಅರ್ಥ. ನಾವು ಇಂದಿನ 2ನೇ ವಾಚನದಲ್ಲಿ ನಾವು ಆಲಿಸಿದೆವು, ಇಸ್ರಾಯೇಲರು ಈಜಿಪ್ಟನ್ನ ದಾಟಿ ಕಾನಾನ್ ನಾಡಿಗೆ ಬರುವಾಗ ಆ ಕೆಂಪು ಸಮುದ್ರವನ್ನ ದಾಟಿ ಬರುತ್ತಾರೆ. ಅದು ದಾಸತ್ವದಿಂದ ಸ್ವತಂತ್ರದೆಡೆಗೆ ಸಾಗಿದ ಒಂದು ಸಂಕೇತವಾಗಿದೆ. ನಾವು ಯಾವ ದಾಸತ್ವದಿಂದ ಇಂದು ದಾಟುತ್ತಾ ಇದ್ದೇವೆ? ಸೈತಾನನ ಆಳ್ವಿಕೆಯಿಂದ ದೇವರ ಆಳ್ವಿಕೆಗೆ ನಾವು ದಾಟುತ್ತಾ ಇದ್ದೇವೆ. ಪಾಪದಿಂದ ಸ್ವರ್ಗದ ಎಡೆಗೆ ನಾವು ದಾಟುತ್ತಾ ಇದ್ದೇವೆ. ನಮ್ಮ ಮಾನವತ್ವದಿಂದ ದೈವತ್ವದ ಕಡೆಗೆ ನಾವು ಇಂದು ದಾಟುತ್ತಾ ಇದ್ದೇವೆ. ಅದುವೇ ಆಗಿದೆ ನಿಜವಾದ ಪಾಸ್ಕಾ ಹಬ್ಬದ ಆಚರಣೆ. ಹೀಗಿರುವಾಗ ಪ್ರಿಯರೇ, ನಾವು ಪುನರುತ್ಥಾನ ಯೇಸುವಿನಲ್ಲಿ ವಿಶ್ವಾಸವಿಟ್ಟರೆ ನಮಗೆ ಏನು ಫಲ? ಒಂದು ವೇಳೆ ಪುನರುತ್ಥಾನ ಯೇಸುವಿನಲ್ಲಿ ವಿಶ್ವಾಸ ಹೊಂದದೆ ಹೋದರೆ ನಮಗೆ ಏನು ನಷ್ಟ ಎಂಬುದರ ಬಗ್ಗೆ ಸ್ವಲ್ಪ ಸಮಯ ಧ್ಯಾನಿಸೋಣ. ನನಗೆ ಗೊತ್ತು, ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ಅಂದರೆ ನಿಮ್ಮಲ್ಲಿರುವ ಆ ವಿಶ್ವಾಸವೇ ಇಂದು ಇಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಬಂದಿದೆ. ಆದರೂ ಸಹ ಧ್ಯಾನಿಸೋಣ. ಅನೇಕ ಬಾರಿ ಆ ಯೂದ ಇಸ್ಕಾರಿಯೋತನಂತೆ ಅನೇಕ ಬಾರಿ ನಾವು ವಿಶ್ವಾಸದಲ್ಲಿ ಕುಗ್ಗಿದವರಾಗಬಹುದು. ಅಂಥ ಕ್ಷಣಗಳಲ್ಲಿ ಈ ಒಂದು ಸಂದೇಶ ನಿಮಗೆ ನೆನಪಾಗಿರಲಿ. ಮೊದಲನೇದಾಗಿ ನಾವು ಆಲಿಸಿದೆವು ಗರಿಗಳ ಭಾನುವಾರದಂದು. ಅಂದು ಯೇಸು ಜೆರುಸಲೇಮನ್ನ ಪ್ರವೇಶಿಸಿದಾಗ ಯಾವುದರ ಮೇಲೆ ಯೇಸು ಕುಳಿತು ಬಂದರು? ಯಾವುದರ ಮೇಲೆ? ಕತ್ತೆಯ ಮೇಲೆ. ಆ ಕತ್ತೆಗೆ ಅವತ್ತು ಗರಿಗಳ ಭಾನುವಾರದ ದಿನ ಎಲ್ಲ ಯೇಸು ಜೆರುಸಲೇಮನ್ನ ಪ್ರವೇಶಿಸಿ ಆಯಿತು. ಇದೊಂದು ಕಾಲ್ಪನಿಕ ಕತೆ. ಎಲ್ಲವೂ ಆದಮೇಲೆ ಆ ಕತ್ತೆ ತನ್ನ ಮನೆಗೆ ಹೋದಂತೆ ಸಂಜೆ ತನ್ನ ಸಹಪಾಠಿಗಳೊಂದಿಗೆ, ಅಂದರೆ ಇತರ ಕತ್ತೆಗಳೊಂದಿಗೆ ಕೂತ್ಕೊಂಡು ದಿನದ ಪೂರ್ತಿ ಆದಂಥ ಎಲ್ಲ ವಿಷಯಗಳನ್ನು ಅದು ತನ್ನ ಸಹಪಾಠಿಗಳಿಗೆ ಹೇಳ್ತಂತೆ. ಬಹಳ ಗರ್ವದಿಂದ ಹೇಳ್ತಾ ಇತ್ತಂತೆ, ನಾನು ಇಂದು ಜೆರುಸಲೇಮಿಗೆ ಹೋಗಿದ್ದೆ. ಜೆರುಸಲೇಮಿಗೆ ಹೋಗ್ಬೇಕಾದ್ರೆ ಜನರೆಲ್ಲರೂ ನಾನು ಹೋಗುವ ದಾರಿಯಲ್ಲಿ ಬಟ್ಟೆಯನ್ನು ಹಾಸಿರ್ತಾ ಇದ್ರು. ಕೈಗಳಲ್ಲಿ ಗರಿಗಳನ್ನು ಹಿಡಿದು ಜಯಕಾರ ಜಯಕಾರ ಅಂತೇಳಿ ನನಗೆ ಜಯಕಾರ ಮಾಡ್ತಾ ಇದ್ರು ಅಂತ ಹೇಳಿ ಕೊಚ್ಚಿಕೊಳ್ತಾ ಇದ್ರು. 1 ವಾರ ಕಳೀತು.
ಆ ಕತ್ತೆಗೆ ಮತ್ತೊಮ್ಮೆ ಆಸೆ ಆಯಿತು. ನಾನು ಹೋದ ಭಾನುವಾರ ಇದೇ ದಾರಿಯಲ್ಲಿ ಹೋಗಿದ್ದೆ, ಇವತ್ತು ಹೋಗಿ ಆ ಜನರ ಘೋಷಣೆಗಳನ್ನು ನಾನು ಪಡಿಬೇಕು, ಅದರಿಂದ ನಾನು ಆನಂದ ಪಡಿಬೇಕು ಅಂತ ಹೇಳಿ ಆ ಜೆರುಸಲೇಮಿನ ಮುಖ್ಯ ರಸ್ತೆಯ ಬಳಿ ಹೋಗಿ ನಿಂತ್ಕೊಳ್ತಂತೆ. ನಿಂತ್ಕೊಂಡು ಮುಂದೆ ಹೋಗ್ತಾ ಇತ್ತಂತೆ. ಯಾವ ಜನರು ಸಹ ಅದನ್ನು ಗಮನಿಸ್ತಾ ಇರಲಿಲ್ಲ. ಅವರು ಅವರ ಪಾಡಿಗೆ ಇದ್ರು, ಯಾರೂ ಸಹ ಜೈಕಾರವನ್ನು ಹಾಕ್ತಾ ಇರಲಿಲ್ಲ. ಇದರಿಂದ ಆ ಕತ್ತೆಗೆ ಏನೋ ಬೇಸರ ಆಯಿತು. ಜನರು ಇನ್ನೂ ನನ್ನನ್ನು ನೋಟಿಸ್ ಮಾಡಿಲ್ಲ ಅಂತೇಳಿ ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೋರದಕ್ಕೆ ಕೂಗದಾಗ ಜನರೇನು ಮಾಡ್ತಾರೆ, ಕಲ್ಲಿಡ್ಕೊಂಡು ಹೊಡೆದು ಅದನ್ನ ಓಡಿಸಿದ್ರು. ಅದಕ್ಕೆ ಬಹಳ ಬೇಸರ ಆಯಿತು. ಹೋದ ಭಾನುವಾರ ನೋಡಿದ್ರೆ ಜನರೆಲ್ಲರೂ ನನಗೆ ಹೋಸಾನ ಹೋಸಾನ ಅಂತೇಳಿ ಕೂಗಿದ್ರು, ಜೈಕಾರ ಹಾಕಿದ್ರು, ಬಟ್ಟೆಗಳನ್ನು ಹಾಸಿ ನನ್ನನ್ನು ರಾಜ ಮರ್ಯಾದೆಯಿಂದ ಕರ್ಕೊಂಡು ಹೋದ್ರು. ಇವತ್ತು ನೋಡಿದ್ರೆ ಎಲ್ಲರೂ ಕಲ್ಲಿಂದ ಹೊಡಿತಾ ಇದ್ದಾರಲ್ಲ. ಅದರಿಂದ ಬೇಸತ್ತು ಕಣ್ಣೀರು ಹಾಕೊಂಡು ಮನೆಗೆ ವಾಪಸ್ ಬಂತಂತೆ. ಇದನ್ನು ಸಹ ತನ್ನ ಸಹಪಾಠಿಗಳೊಂದಿಗೆ ಅದು ಹಂಚಿಕೊಳ್ತು, ಈ ದುಃಖವನ್ನು. ಆಗ ಆ ಕತ್ತೆಗಳ ಪಾಟಿ ಒಬ್ಬ ಮುದಿ ಕತ್ತೆ ಇತ್ತು. ಆ ಮುದಿ ಕತ್ತೆ ಹೇಳ್ತು, ಎಲ್ಲವೂ ಮೂರ್ಖ, ಹೋದ ಭಾನುವಾರ ನಿನಗೆ ಜಯಕಾರ ಸಿಕ್ತು, ಕಾರಣ ನಿನ್ನ ಒಂದು ಶಕ್ತಿಯಿಂದ ಅಲ್ಲ, ನಿನ್ನ ಮೇಲೆ ಯಾರು ಕೂತಿದ್ರೋ ಅದರಿಂದಾಗಿ ನಿನಗೆ ಜೈಕಾರ ಸಿಕ್ತು. ಆ ಯೇಸು ನಿನ್ನ ಮೇಲೆ ಕುಳಿತಿದ್ದರಿಂದಲೇ, ನಿನ್ನ ಜೊತೆ ಇದ್ದಿದ್ದರಿಂದಲೇ ನಿನಗೆ ಅಷ್ಟು ಗೌರವ ಸಿಕ್ತು, ನಿನಗೆ ಅಷ್ಟು ಮರ್ಯಾದೆ ಸಿಕ್ತು. ಆದರೆ ಇವತ್ತು ನೀನು ನಿನ್ನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು, ನಿನ್ನನ್ನೇ ನೀನು ನಂಬಿಕೆ ಇಟ್ಕೊಂಡು ಅಹಂಕಾರದಿಂದ ಹೋಗಿ ಅಲ್ಲಿ ನಿಂತೆ, ಅಲ್ಲಿ ಎಲ್ಲರೂ ನಿನ್ನನ್ನು ತಿರಸ್ಕರಿಸಿದರು. ಹೌದು ಪ್ರೀತಿಯ ಸಹೋದರ ಸಹೋದರಿಯರು, ನಮ್ಮ ಜೀವನದಲ್ಲಿ ಯಾವಾಗ ಯೇಸು ನಮ್ಮ ಜೊತೆ ಇರ್ತಾರೋ, ಅಥವಾ ನಾವು ಯಾವಾಗ ಯೇಸುವಿನ ಜೊತೆ ಇರ್ತೇವೋ, ಆಗ ವಿ ಆರ್ ಹೀರೋಸ್. ಏನಾದರೂ ಒಂದು ವೇಳೆ ನಾವು ದೇವರೊಂದಿಗೆ ಇಲ್ಲದೆ ಹೋದರೆ ನಾವೆಲ್ಲರೂ ಝೀರೋಸ್. ಆದ್ದರಿಂದಲೇ ಇಂದಿನ ಮೊದಲನೇ ಸಂದೇಶ, ನಮಗೆ ಗೌರವ ಸಿಗಬೇಕಾ, ನಮ್ಮ ಬದುಕಿನಲ್ಲಿ ನಮ್ಮ ಕುಟುಂಬಕ್ಕೆ ಸಲ್ಲತಕ್ಕ ಮರ್ಯಾದೆ ಸಿಗಬೇಕಾ, ನಾವು ದೈವ ಭಕ್ತ ಜನರಾಗೋಣ. ಆ ಪುನರುತ್ಥಾನ ಯೇಸುವಿನಲ್ಲಿ ನಿಜವಾಗಿಯೂ ಯೇಸು ನನ್ನ ಜೊತೆ ಇಂದಿಗೂ ಜೀವಂತರಾಗಿದ್ದಾರೆ, ನನ್ನ ಕುಟುಂಬದೊಂದಿಗೆ ಇಂದಿಗೂ ಜೀವಿಸುತ್ತಾ ಇದ್ದಾರೆ ಎಂಬ ನಂಬಿಕೆಯಲ್ಲಿ ನಾವು ಬದುಕುವವರಾಗೋಣ. ಅದರಿಂದ ನಮ್ಮ ಮರ್ಯಾದೆ ಹೆಚ್ಚುತ್ತದೆ, ದೇವರಿರುವಡೆ ಯಾವಾಗಲೂ ನಮಗೆ ಜಯ ಸಿಗುತ್ತದೆ. ಆದ್ದರಿಂದ ಆ ಪುನರುತ್ಥಾನ ಯೇಸುವಿನಲ್ಲಿ ನಂಬಿಕೆ ಇಡೋಣ. ಇನ್ನು ಎರಡನೇದಾಗಿ ಪ್ರಿಯರೇ, ಯಾರ ಬಳಿ ಯೇಸು ಇರುತ್ತಾರೆ, ಪುನರುತ್ಥಾನ ಯೇಸುವಿನಲ್ಲಿ ಯಾರಿಗೆ ನಂಬಿಕೆ ಇರುತ್ತದೆ, ಅವರಿಗೆ ಯಾವುದೇ ಭಯದ ಅಂಜಿಲ್ಲ. ಇದಕ್ಕೆ ಉದಾಹರಣೆಗಳನ್ನು ಕೊಡುವುದಾದರೆ, ಯೇಸು ಇನ್ನು ಸಾಯುವುದಕ್ಕೆ ಮುಂಚೆ ಶಿಷ್ಯರ ಜೊತೆ ಇದ್ರು. ಶಿಷ್ಯರ ಜೊತೆ ಇದ್ದಾಗ ಶಿಷ್ಯರಿಗೆ ಯಾವುದಕ್ಕೂ ಭಯ ಇರಲಿಲ್ಲ. ನಾವು ಅದಕ್ಕೆ ಉದಾಹರಣೆ ಕೊಡೋದಾದರೆ, ಒಮ್ಮೆ ಒಂದು ರಾತ್ರಿಯಲ್ಲಿ ಆ ಶಿಷ್ಯರು ಒಂದು ದೋಣಿಯಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಯೇಸು ಅವರ ಜೊತೆ ಮಲಗಿರ್ತಾರೆ. ಆಗ ಆ ಶಿಷ್ಯರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆ ಅಲೆಗಳು ಬಂದಾಗ, ಸಮುದ್ರದ ಅಲೆಗಳಿಗೆ ತುತ್ತಾಗಿ ಆ ದೋಣಿ ಇನ್ನೇನು ಮುಳುಗುವ ಸ್ಥಿತಿಯಲ್ಲಿದ್ದಾಗ ಯೇಸು ಅಲ್ಲಿದ್ದಾರೆ, ಯೇಸು ನಿಲ್ಲುತ್ತಾರೆ, ಅದನ್ನು ಶಾಂತಗೊಳಿಸುತ್ತಾರೆ. ಅಂದರೆ ಯೇಸು ಇದ್ದಾಗ ಯಾವುದೇ ಒಂದು ಭೂಕಂಪವೇ ಬರಲಿ, ಕಷ್ಟ ನೋವುಗಳೆಂಬ ಸಮುದ್ರದ ಅಲೆಗಳಿಗೆ ನಾವು ಸಿಲುಕಿಕೊಂಡ್ರೂ ಸಹ ನಮ್ಮ ಬದುಕಿನ ದೋಣಿಯನ್ನು ಮುಳುಗಲು ಯೇಸು ಬಿಡುವುದಿಲ್ಲ. ಆದ್ದರಿಂದ ಭಯಪಡಬೇಡಿ. ಅದೇ ರೀತಿ ನಾವು ಮುಂದುವರೆದು ನೋಡ್ತೇವೆ. ಒಂದು ಸಬ್ಬತ್ ದಿನ ಶಿಷ್ಯರು ನಡ್ಕೊಂಡು ಹೋಗ್ತಾ ಇರ್ತಾರೆ ಗೋಧಿ ಹೊಲದಲ್ಲಿ. ಆ ಸಮಯದಲ್ಲಿ ಯೇಸು ನನ್ನ ಜೊತೆ ಇದ್ದಾರೆ ಅನ್ನೋ ನಂಬಿಕೆಯಿಂದ, ಧೈರ್ಯದಿಂದ ಆ ಶಿಷ್ಯರು ಏನು ಮಾಡ್ತಾರೆ, ಸಬ್ಬತ್ ದಿನ ಆ್ಯಕ್ಚುಲಿ ಯಾವುದೇ ಕೆಲಸವನ್ನು ಮಾಡುವಂತಿಲ್ಲ. ಅವರು ಆ ಗೋಧಿಯ ತೆನೆಗಳನ್ನು ಕಿತ್ತುಕೊಳ್ತಾರೆ, ತಿನ್ನೋದಕ್ಕೆ ಪ್ರಾರಂಭಿಸ್ತಾರೆ. ಅದು ತಪ್ಪು ಅಂತ ಹೇಳಿ ಶಿಷ್ಯರಿಗೂ ಗೊತ್ತಿತ್ತು. ಆದರೆ ಅವರ ಧೈರ್ಯ ಯಾರ ಮೇಲಿತ್ತು? ಯೇಸುವಿನ ಮೇಲೆ. ನಾವು ತಪ್ಪು ಮಾಡಿದರೂ ಯೇಸು ನಮ್ಮ ಜೊತೆ ಇದ್ದಾರೆ, ನಮ್ಮನ್ನು ರಕ್ಷಿಸುತ್ತಾರೆ. ಆದ್ದರಿಂದ ಆ ಫರಿಸಾಯರು ಬಂದು ಕೇಳ್ತಾರೆ, ನಿಮ್ಮ ಶಿಷ್ಯರು ತಪ್ಪು ಮಾಡ್ತಾ ಇದ್ದಾರೆ. ಆಗ ಯೇಸು ಶಿಷ್ಯರ ಪರವಾಗಿ ವಾದ ಮಾಡ್ತಾರೆ, ಶಿಷ್ಯರ ಪರವಾಗಿ ನಿಲ್ತಾರೆ. ಕಾರಣ ಶಿಷ್ಯರು ಮಾಡಿದ್ದು ತಪ್ಪಲ್ಲ, ಆ ನೀತಿ ನಿಯಮಗಳು ತಪ್ಪು. ಆದ್ದರಿಂದ ಯೇಸು ನಮ್ಮ ಜೊತೆ ಇದ್ದಾಗ ಯಾವುದಕ್ಕೂ ಭಯಪಡುವುದು ಬೇಡ. ಒಂದು ವೇಳೆ ಯೇಸುವಿನ ಮೇಲೆ ನಂಬಿಕೆ ಕಡಿಮೆ ಆದಾಗ ಏನಾಗ್ತದೆ, ಸಣ್ಣ ಪುಟ್ಟ ಕಷ್ಟಗಳು ಬಂದಾಕ್ಷಣ ನಮಗೆ ಭಯ ಸ್ಟಾರ್ಟ್ ಆಗುತ್ತದೆ. ಅಯ್ಯೋ ನನಗೇನಾಗ್ತಾ ಇದೆ, ನನ್ನ ಕುಟುಂಬಕ್ಕೆ ಏನಾಗ್ತಾ ಇದೆ ಅನ್ನೋ ಗೊಂದಲ ಸ್ಟಾರ್ಟ್ ಆಗ್ತದೆ. ಕಾರಣ ಯೇಸುವಿನ ಮೇಲಿನ ನಂಬಿಕೆ ಕಡಿಮೆ ಆದಾಗ. ಅದೇ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನನಗೇನು ತೊಂದರೆ ಆಗಲ್ಲ, ಎಂಥದೇ ಕಷ್ಟ ಬರಲಿ. ಆ ಶಿಷ್ಯರು ಹೇಳಿದರು, ಆ ಫರಿಸಾಯರೇ ಬರಲಿ, ಯಾರೇ ಬರಲಿ, ಯೇಸು ನನ್ನ ಜೊತೆ ಇದ್ದಾಗ ಯೇಸು ನನ್ನ ಪರವಾಗಿ ವಾದಿಸ್ತಾರೆ. ಅದು ಎರಡನೆಯ ಅಂಶ. ಇನ್ನು ಮೂರನೇದಾಗಿ ಪ್ರಿಯರೇ, ಯೇಸು ಇಲ್ಲದ ಜೀವನ ಬೇಸರದ ಜೀವನ, ದುಃಖದ ಜೀವನ, ದುಗುಡದ ಜೀವನ.
ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಆ ಮಗ್ದಲದ ಮರಿಯಳು ಯೇಸು ಸತ್ತಿದ್ದಾರೆ ಎಂದು ಆ ಸಮಾಧಿಯ ಬಳಿಗೆ ಹೋದಾಗ ಅವರು ಹೋಗ್ಬೇಕಾದ್ರೆ ದುಃಖ ಇತ್ತು ಅವರಿಗೆ. ಅಯ್ಯೋ, ಯೇಸು ನಮ್ಮನ್ನ ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಿ, ಯೇಸು ನಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿ. ಅದೇ ಆ ಒಂದು ಸಮಾಧಿಯ ಬಳಿ ಹೋಗಿ ನಿಂತಾಗ ಯೇಸು ಪುನರುತ್ಥಾನರಾಗಿದ್ದಾರೆ, ಇನ್ನೂ ಜೀವಂತರಾಗಿದ್ದಾರೆ ಅಂತ ನಂಬಿದಾಗ ಅವರಿಗೆ ಸಂತೋಷ, ಆನಂದ ಅವರ ಹೃದಯದಲ್ಲಿ ತುಂಬಿಕೊಂಡಿತು. ಇಂದು ನಮ್ಮ ಕುಟುಂಬದಲ್ಲೂ ಸಹ ನೆಮ್ಮದಿ ಬೇಕಾ, ಶಾಂತಿ ಬೇಕಾ? ಯೇಸುವಿನ ಮೇಲೆ ನಂಬಿಕೆ ಇದೆ. ನನಗೇನೇ ಪರವಾಗಿಲ್ಲ, ಯೇಸು ಪುನರುತ್ಥಾನ, ಯೇಸು ಇಂದು ನನ್ನ ಜೊತೆ ಜೀವಂತವಾಗಿದ್ದಾರೆ ಎಂಬ ನಂಬಿಕೆ ಹೊಂದಿದ್ದರೆ ಸಾಕು ಪ್ರಿಯರೇ. ಆದ್ರಿಂದ ನಾವು ಅನೇಕ ಕಡೆ ಯೇಸು ಎಲ್ಲೇ ಅದ್ಭುತಗಳನ್ನು ಮಾಡಬೇಕಾದ್ರೆ ಆ ವ್ಯಕ್ತಿಯನ್ನ ಫಸ್ಟ್ ಕೇಳ್ತಾ ಇದ್ದ ಪ್ರಶ್ನೆ ಇಷ್ಟೇ: ನೀನು ನನ್ನಲ್ಲಿ ವಿಶ್ವಾಸಿಸುತ್ತೀಯ? ಅವನು ಯಾವಾಗ ನಾನು ವಿಶ್ವಾಸಿಸ್ತೇನೆ ಅಂತ ಹೇಳ್ತೀನೋ ತಕ್ಷಣ ಅವನ ರೋಗ ಸೌಖ್ಯಗಳು ಗುಣವಾಗ್ತಾ ಇದ್ವು, ಅವನಲ್ಲಿದ್ದ ತೊಂದರೆ ತೊಡಕುಗಳು ಮಾಯವಾಗ್ತಾ ಇದ್ವು, ಅವನು ಸತ್ತಿದ್ದರೆ ಅದನ್ನು ಜೀವಂತವಾಗಿ ಎದ್ದೇಳ್ತಾ ಇದ್ದ. ಅಂದರೆ ಪ್ರಿಯರೇ, ನಮ್ಮ ವಿಶ್ವಾಸ ಯಾವತ್ತೂ ಸಹ ಕಡಿಮೆಯಾಗದಂತೆ ನಾವು ದೃಢರಾಗೋಣ. ಈ ಪುನರುತ್ಥಾನ ಅದನ್ನು ದೃಢಕ್ಕಿರಿಸ್ತದೆ. ನಾನು ಬೇರೆಯವರಂತೆ ಸತ್ತವನಲ್ಲ, ನಾನು ಇಂದಿಗೂ ಜೀವಂತನಾಗಿದ್ದೇನೆ, ನಿನ್ನ ಜೊತೆಯೇ ಇರ್ತೇನೆ. ನಿನ್ನೆಯ ದಿನ ಶುಭ ಶುಕ್ರವಾರ ನಾವು ನೋಡಿದೆವು, ಯೇಸು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಈಗೋ ನೋಡು ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಿ ತನ್ನ ರಕ್ತವನ್ನ ನಮಗಾಗಿ ಸುರಿಸಿದ್ದಾರೆ, ತನ್ನ ಜೀವವನ್ನೇ ಕೊಟ್ಟಿದ್ದಾರೆ. ಇಂದು ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನು ನಿನ್ನ ಜೊತೆ ಇಂದು ಜೀವಂತವಾಗಿದ್ದೇನೆ, ಲೋಕಾಂತ್ಯದವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಅಂತ ಹೇಳಿ ಆ ಪರಮ ಪ್ರಸಾದದ ರೂಪದಲ್ಲಿ ನಮ್ಮ ಜೊತೆ ಇದ್ದಾರೆ. ಇದುವೇ ಭರವಸೆಯಾಗಿದೆ. ಈ ಭರವಸೆಯಲ್ಲಿ ಇಂದು ನಾವು ಆ ಪುನರುತ್ಥಾನಿ ಯೇಸುವಿನೊಂದಿಗೆ ಪುನರುತ್ಥಾನಿ ಜನರಾಗಿ ಜೀವಿಸಲು, ಅಲ್ಲೆಲ್ಲೂಯ್ಯ ಹಾಡನ್ನು ಹಾಡುತ್ತಾ ಜೀವಿಸಲು ತಾಯಿ ಧರ್ಮಸಭೆ ನಮಗೆ ಕರೆ ಕೊಡುತ್ತಾ ಇದೆ. ಇಷ್ಟೇ ಅಲ್ಲ, ಇಂದು ನಾವು ವಿಶೇಷವಾಗಿ ಈ ದೀಕ್ಷಾ ಸ್ನಾನದ ಒಂದು ನೀರನ್ನ ಪವಿತ್ರೀಕರಿಸುತ್ತೇವೆ. ನಮ್ಮ ಈ ದೇಹಕ್ಕೆ ಪಡೆದ ಜೀವ ಪ್ರಿಯರೇ ಶಾಶ್ವತವಾದುದಲ್ಲ, ಆದರೆ ದೀಕ್ಷಾ ಸ್ಥಾನದಂದು ನೀವು ಪಡೆದ ನಿತ್ಯ ಜೀವ ಅದು ಶಾಶ್ವತವಾಗಿರುವಂಥದ್ದು. ಈ ದೇವರಲ್ಲಿ ನಾವು ಪ್ರತಿಯೊಂದು ಸಾರಿ ಈ ದೀಕ್ಷಾ ಸ್ಥಾನದ ಈ ನೀರನ್ನು ಪ್ರೋಕ್ಷಿಸಿದಾಗ ಆ ದೀಕ್ಷಾ ಸ್ಥಾನದ ನೆನಪು ನಮಗಾಗಬೇಕು. ನಾವು ಆ ದೀಕ್ಷಾ ಸ್ಥಾನದಲ್ಲಿ ನಮ್ಮನ್ನೇ ಶುದ್ಧೀಕರಿಸಿಕೊಂಡು ನಿತ್ಯ ಜೀವದೆಡೆಗೆ ಸಾಗುವ ಜನರಾಗಿದ್ದೇವೆ. ಆದ್ದರಿಂದ ಈ ಭೂಲೋಕದಲ್ಲಿ ಜೀವಿಸಬೇಕಾದ್ರೆ ನಮ್ಮ ಮುಖ್ಯ ಅಂಶ ಇರಬೇಕಾಗಿರೋದು ನನ್ನ ಆತ್ಮವನ್ನು ನಾನು ಕಾಪಾಡಿಕೊಳ್ಳಬೇಕು. ಆದ್ರಿಂದಲೇ ಯೇಸು ಹೇಳ್ತಾರೆ, ಇಡೀ ಪ್ರಪಂಚವನ್ನು ಗೆದ್ದುಕೊಂಡು ನಿನ್ನ ಆತ್ಮವನ್ನೇ ನೀನು ಕಳೆದುಕೊಂಡರೆ ಏನು ಪ್ರಯೋಜನ? ಇಡೀ ಪ್ರಪಂಚದಲ್ಲಿ ನೀನು ಏನೇ ಸಾಧನೆ ಮಾಡ್ಬೋದು, ಏನೇ ಒಂದು ಆ ಸಂಪತ್ತನ್ನು ಸಾಧಿಸ್ಬೋದು, ಆದರೆ ನಿನ್ನ ಆತ್ಮವನ್ನು ನೀನು ಕಾಪಾಡಿಕೊಳ್ಳದೆ ಹೋದರೆ ಏನು ಪ್ರಯೋಜನ? ನನ್ನ ಆತ್ಮ ಇಂದು ನಾನು ಹೇಗೆ ಕಾಪಾಡಿಕೊಳ್ಳಬೇಕು? ಪ್ರಭು ಯೇಸುವೆ ನಮಗೆ ಹೇಳ್ತಾರೆ, ಸದ್ಗುಣದಿಂದ ತುಂಬಿದ ಜೀವನವನ್ನು ಜೀವಿಸು. ಆದ್ರಿಂದಲೇ ನಾನು ನಿನ್ನೆ ಎಲ್ಲ ಹೇಳಿದೆ ನಿಮಗೆ, ನಮ್ಮ ಜೀವನ ಚಿರಂಜೀವಿಯ ಜೀವನವಾಗಬೇಕು. ನಾನು ಸತ್ತ ಮೇಲೂ 10 ಜನ ನನ್ನ ಜೀವನದಿಂದ ಸ್ಫೂರ್ತಿಯನ್ನು ಪಡೆದಿರಬೇಕು, ನನ್ನ ಬಗ್ಗೆ ಒಳ್ಳೆಯದನ್ನು ಮಾತಾಡ್ತಾ ಇರಬೇಕು, ನನ್ನ ಗುಣಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದುವೇ ಆಗಿದೆ ನನ್ನ ಆತ್ಮವನ್ನು ಕಾಪಾಡಿಕೊಳ್ಳುವಂಥದ್ದು. ಆದ್ದರಿಂದಲೇ ಪುನರುತ್ಥಾನಿ ಯೇಸು ನಿತ್ಯ ಜೀವದ ದ್ವಾರವನ್ನು ನಮಗೆ ತೆರೆದಿದ್ದಾರೆ ಪ್ರಿಯರೇ. ಆ ನಿತ್ಯ ದ್ವಾರ ತೆರೆದಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಹೋಗುವುದು ನನ್ನ ದೇಹವಲ್ಲ, ನನ್ನ ಆತ್ಮ ಸ್ವರ್ಗವನ್ನು ಪ್ರವೇಶಿಸಬೇಕು. ನನ್ನ ಆತ್ಮ ಇಂದು ಯಾವಾಗಲೂ ಶುದ್ಧವಾಗಿರುವಂತೆ ನಾವು ನೋಡ್ಕೊಳ್ಬೇಕು. ನನ್ನ ಆತ್ಮ ಯಾವಾಗಲೂ ದೈವಿ ಸಂಸ್ಕಾರಗಳಿಂದ ಪೋಷಿತರಾಗುವಂತೆ ನಾವು ನೋಡ್ಕೊಳ್ಬೇಕು. ಆ ಬಲಿಪೂಜೆಯಲ್ಲಿ ಭಾಗವಹಿಸುವುದರ ಮೂಲಕ, ಪ್ರಾರ್ಥನೆಗಳಲ್ಲಿ ನಾವು ಪ್ರಾರ್ಥಿಸುವುದರ ಮೂಲಕ ನನ್ನ ಆತ್ಮವನ್ನು ನಾನು ಜೀವಂತವಾಗಿಟ್ಟುಕೊಳ್ಳುತ್ತೇನೆ. ಯಾವಾಗ ನಾನು ಪ್ರಾರ್ಥನೆಯನ್ನು ಬಿಡ್ತೇನೆ, ಬಲಿಪೂಜೆಗಳಿಗೆ ನಾವು ಎಲ್ಲೋ ಒಂದು ತಿಂಗಳು ಅಥವಾ ತಿಂಗಳಿಗೊಮ್ಮೆ ಅಥವಾ ಯಾವಾಗಲೂ ಮನಸ್ಸು ಬಂದಾಗ ಹೋಗುತ್ತಾ ಇದ್ದಾಗ ನನ್ನ ಆತ್ಮ ನಿಜವಾಗಿಯೂ ತುಡಿತಾ ಇರ್ತದೆ, ನನ್ನ ಜೀವ ಕಡಿಮೆ ಆಗ್ತಾ ಇದೆ ಅಂತೇಳಿ ನನ್ನನ್ನು ಬೇಡ್ತಾ ಇರ್ತದೆ, ನನ್ನ ಆತ್ಮವನ್ನು ಪುನಶ್ಚೇತನಗೊಳಿಸು ಎಂದು ನಾವು ಯಾವಾಗ ಪರಮಪ್ರಸಾದ, ಇತರ ಸಂಸ್ಕಾರಗಳು, ಪ್ರಾರ್ಥನಾ ಗೀತೆಗಳು, ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ತೇವೆ, ಆಗ ನಮ್ಮ ಆತ್ಮ ಸಜ್ಜೀವವನ್ನು ಪಡಿತಾ ಇರ್ತದೆ, ಪೋಷಣೆಯನ್ನು ಪಡಿತಾ ಇರ್ತದೆ. ಅದರ ಜೊತೆ ನಾನು ವಿಶ್ವಾಸದಲ್ಲಿ ದೃಢಗೊಳ್ಳುತ್ತಾ ಹೋಗುತ್ತೇನೆ. ಆದ್ದರಿಂದ ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಭಯಪಡಬೇಡಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಿಯಕ್ಕೆ ಹೋಗುವಂತೆ ಹೇಳು. ಪ್ರಿಯರೇ, ಇಲ್ಲಿ ಗಲಿಲಿಯಕ್ಕೆ ಹೋಗಲು ಯೇಸು ಏನಕ್ಕೆ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ? ಯಾಕೆಂತ ಹೇಳಿದ್ರೆ ಯೇಸು ಈಗ ಪುನರುತ್ಥಾನ ಹೊಂದಿರುವುದು ಜೆರುಸಲೇಮಿನಲ್ಲಿ. ಜೆರುಸಲೇಮಿನಿಂದ ಗಲಿಲಿಯ ಪ್ರದೇಶ ಇನ್ನೂ ಸ್ವಲ್ಪ ದೂರ ಆಗ್ತಾ ಇದೆ, 15 ಕಿಲೋಮೀಟರ್ನ ದೂರ ಇದೆ. ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದರ ಒಳ ಅರ್ಥ ಏನು ಅಂತ ಹೇಳಿದ್ರೆ, ಪ್ರಪ್ರಥಮ ಬಾರಿಗೆ ಆ ಶಿಷ್ಯರು ಯೇಸುವನ್ನು ನೋಡಿದ್ದು ಎಲ್ಲಿ? ಗಲಿಲೆಯದಲ್ಲಿ. ಪ್ರಪ್ರಥಮ ಬಾರಿಗೆ ಯೇಸುವಿನ ವಾಕ್ಯವನ್ನ ಕೇಳಿದ್ದವರು ಗಲಿಲೆಯದಲ್ಲಿ.
ಪ್ರಪ್ರಥಮ ಬಾರಿಗೆ ಯೇಸು ಅದ್ಭುತಗಳನ್ನು ಮಾಡಿದಾಗ ಅದನ್ನು ನೋಡಿದ್ದು ಅವರು ಗಲಿಲೆಯದಲ್ಲಿ. ಅಂದ್ರೆ ಯೇಸು ನೀವು ಗಲಿಲೆಯಕ್ಕೆ ಹೋಗಿ ಅಂತ ಹೇಳಿರುವುದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಮನಸ್ಸಿನಲ್ಲಿ ನೆನಪಿಗೆ ತಂದುಕೊಳ್ಳಿ, ನೀವು ನನ್ನ ಜೊತೆ ಇದ್ದಾಗ ಎಷ್ಟು ಅದ್ಭುತಗಳನ್ನು ನಾನು ಮಾಡಿದೆ, ಎಷ್ಟು ಸಂದೇಶಗಳನ್ನು ದೈವ ವಾಕ್ಯವನ್ನು ನಿಮಗೆ ಬೋಧಿಸಿದೆ, ಎಷ್ಟು ಅದ್ಭುತಗಳನ್ನು ಮಾಡಿ ನಿಮ್ಮ ವಿಶ್ವಾಸವನ್ನು ನಾನು ಎಚ್ಚೆತ್ತಿಸಿಕೊಳ್ಳುತ್ತೆ. ಅದನ್ನು ನೆನಪಿಗೆ ತಂದುಕೊಂಡು ಅದನ್ನು ಧ್ಯಾನಿಸಿ ನೀವು ಮತ್ತೆ ವಿಶ್ವಾಸವನ್ನು ಕಳೆದುಕೊಳ್ಳದೆ ದೃಢವಾಗಿರಿ ಎಂದು ಹೇಳುತ್ತಾ ಇದ್ದಾರೆ. ಇಂದು ನಮ್ಮಲ್ಲೂ ಸಹ ಗಲಿಲೆಯ ಪ್ರದೇಶಗಳಿದೆ. ಯಾವುದು ಅದು ಗಲಿಲೆಯ ಪ್ರದೇಶ? ನಿನ್ನ ಕುಟುಂಬ. ಪ್ರಪ್ರಥಮ ಬಾರಿಗೆ ಯೇಸುವಿನ ಫೋಟೋವನ್ನು ನೀನು ಎಲ್ಲಿ ನೋಡಿದ್ದು? ಮಗುವಾಗಿರ್ಬೇಕಾದ್ರೆ ನಿಮ್ಮ ತಾಯಿ ಅದನ್ನು ಎತ್ಕೊಂಡು ಹೇಳಿರ್ತಾರೆ, ನೋಡಲ್ಲಿ ದೇವರ ಫೋಟೋ ಇದೆ, ಮುತ್ತಿಕ್ಕು ಅಂತ ಹೇಳಿ. ಪ್ರಪ್ರಥಮ ಬಾರಿಗೆ ನೀನು ಶಿಲುಬೆಯ ಗುರುತನ್ನು ಹಾಕುವುದನ್ನು ಕಲಿತಿದ್ದು ದೇವಾಲಯದಲ್ಲ, ನಿನ್ನ ಕುಟುಂಬದಲ್ಲಿ. ನಿನ್ನ ಕುಟುಂಬದಲ್ಲಿ ನಿನ್ನ ತಾಯಿ ಅಥವಾ ನಿನ್ನ ತಂದೆ ಶಿಲುಬೆಯ ಗುರುತನ್ನು ಹಾಕಿಸುವುದನ್ನು ಕಲಿಸಿರ್ತಾರೆ. ಪರಲೋಕ ಪ್ರಾರ್ಥನೆಯನ್ನು ಅಲ್ಲಿ ನಿನಗೆ ಹೇಳಿರ್ತಾರೆ. ದೇವರು ಎಂಬ ಪದವನ್ನು ನೀನು ಕೇಳುವುದೇ ನಿನ್ನ ಕುಟುಂಬದಲ್ಲಿ. ಆ ಕುಟುಂಬದ ಅನುಭವವನ್ನು ನೀನು ಪಡೆದಿದ್ದೆ. ಅದೇ ರೀತಿ ಆ ಕುಟುಂಬದಲ್ಲಿ ನೀವು ಪ್ರೀತಿ ಐಕ್ಯತೆಯನ್ನು ಸಾರಿ. ಕಾರಣ ಇಷ್ಟೇ, ಯೇಸು ಗಲಿಲೆಯದಲ್ಲಿ ಪ್ರೀತಿಯನ್ನು ಸಾರಿದು, ಕ್ಷಮೆಯನ್ನು ಸಾರಿದು, ದಯೆ ಕರುಣೆ ಎಂಬ ಸದ್ಗುಣಗಳನ್ನು ಸಾರಿದು. ಇಂದು ನಾವು ಆ ಪ್ರೀತಿ ಐಕ್ಯತೆ ಕ್ಷಮೆಯನ್ನು ಅನುಭವಿಸಬೇಕಾಗಿರುವುದು ಪ್ರಿಯರೇ ಈ ಸಮಾಜದಲ್ಲ, ಮುಖ್ಯವಾಗಿ ನಿನ್ನ ಕುಟುಂಬದಲ್ಲಿ. ನಿನ್ನ ಕುಟುಂಬದಲ್ಲಿ ಯಾವಾಗ ನೀನು ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿ ಆಗ್ತೀಯ, ಯಾವಾಗ ನೀನು ಕ್ಷಮಿಸುವ ವ್ಯಕ್ತಿ ಆಗ್ತೀಯ, ಆಗ ಪುನರುತ್ಥಾನ ಯೇಸು ನಿನ್ನಲ್ಲಿ ಜೀವಂತರಾಗ್ತಾರೆ, ನಿನ್ನ ಕುಟುಂಬದಲ್ಲಿ ಜೀವಂತವಾಗಿ ನೆಲೆಸ್ತಾರೆ. ಆಗ ನಿನ್ನ ಕುಟುಂಬ ನಿನ್ನ ಪಕ್ಕದ ಕುಟುಂಬಕ್ಕೆ ಮಾದರಿಯ ಕುಟುಂಬವಾಗ್ತದೆ. ಆಗ ನೀನು ಪುನರುತ್ಥಾನ ಯೇಸುವಿನ ಒಂದು ಪ್ರಸನ್ನತೆಯನ್ನ ನಿನ್ನ ಪಕ್ಕದ ಮನೆಗೆ ಸಾರಿದಂತಾಗ್ತದೆ. ಇಂದು ಪ್ರಭು ಯೇಸು ತಾನು ಪುನರುತ್ಥಾನ ಹೊಂದಿ ಸ್ವರ್ಗಾರೋಹಣರಾಗಬೇಕಾದ್ರೆ ಶಿಷ್ಯರಿಗೆ ಹೇಳ್ತಾರೆ, ನೀವು ಲೋಕಾಂತ್ಯದವರೆಗೂ ಹೋಗಿ ನನ್ನ ಶುಭ ಸಂದೇಶವನ್ನು ಸಾರಿರಿ. ಬೇರೆ ಯೇಸುವಿನ ಶುಭ ಸಂದೇಶ ಯಾವುದು? ಪುನರುತ್ಥಾನ ಹೊಂದಿದ್ದಾರೆ ಎಂಬುದೇ ಹೊಸ ಶುಭ ಸಂದೇಶ. ಪ್ರೀತಿಸು ನೀನು ಎಲ್ಲರನ್ನ ಎಂಬುದೇ ಶುಭ ಸಂದೇಶ. ಕ್ಷಮಿಸು ಎಂಬುದೇ ಯೇಸುವಿನ ಶುಭ ಸಂದೇಶ. ಆದರೆ ಇಂದಿನ ಸಮಾಜದಲ್ಲಿ ದ್ವೇಷ ಶುಭ ಸಂದೇಶವಾಗಿದೆ. ಸಾಧನೆ, ಹಣ, ಆಸ್ತಿ, ಐಶ್ವರ್ಯ, ಈ ಪ್ರಾಪಂಚಿಕ ವಸ್ತುಗಳು ಇಂದು ಶುಭ ಸಂದೇಶವಾಗಿದೆ. ಆದರೆ ಕ್ರೈಸ್ತರಾದ ನಾವು ಇಂದು ಪುನರುತ್ಥಾನ ಹಬ್ಬವನ್ನು ಆಚರಿಸಬೇಕಾದ್ರೆ ಪ್ರಿಯರೇ, ಅವುಗಳು ನಮಗೆ ಮುಖ್ಯವಾಗಬಾರದು. ಬದಲಾಗಿ ಮಾನವೀಯ ಗುಣಗಳು, ಪ್ರೀತಿ, ದಯೆ, ಕರುಣೆ, ಕ್ಷಮೆ, ಪ್ರಾಮಾಣಿಕತೆ, ಇವುಗಳು ನಮ್ಮ ಮುಖ್ಯ ಗುಣಗಳಾಗಬೇಕು. ಈ ಗುಣಗಳ ಮೂಲಕ ನಾವು ಪುನರುತ್ಥಾನ ಯೇಸುವಿನ ಪ್ರಸನ್ನತೆಯನ್ನ ನಾನು ಎಲ್ಲೆಲ್ಲಿ ಹೋಗ್ತೇನೋ ಅಲ್ಲಿ ಸಾರುತ್ತಾ ಹೋಗ್ಬೇಕು. ಅದುವೇ ಆಗಿದೆ ಪುನರುತ್ಥಾನದ ಸಂದೇಶ. ಆದ್ರಿಂದಲೇ ಇಂದಿನ ಶುಭ ಸಂದೇಶದಲ್ಲಿ ಆ ಮಗ್ದಲದ ಮರಿಯಳಿಗೆ ಮತ್ತೆ ಇನ್ನೊಬ್ಬ ಮರಿಯಳಿಗೆ ದೇವದೂತ ಹೇಳ್ತಾ ಇದ್ದಾನೆ, ಹೋಗು ನೀನು ಶಿಷ್ಯರ ಬಳಿಗೆ ಹೋಗಿ ಅವರಿಗೆ ಶುಭ ಸಂದೇಶವನ್ನ ಸಾರು. ಏನಂತ ಹೇಳಿ? ಯೇಸು ಸತ್ತಿಲ್ಲ, ಜೀವಂತರಾಗಿದ್ದಾರೆ. ಇಂದು ಪ್ರಿಯ ಸಹೋದರ ಸಹೋದರರೇ, ಎಷ್ಟೋ ಕುಟುಂಬಗಳಲ್ಲಿ ಪ್ರೀತಿಯ ಕೊರತೆ ಇದೆ. ಎಷ್ಟೋ ಕುಟುಂಬಗಳಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ. ಅವರಿಗೆ ನಾವು ಯೇಸುವಿನ ದರ್ಶನವನ್ನು ಕೊಡುವುದು ಹೇಗೆ? ಅವರನ್ನು ಸಂಧಿಸಿದಾಗ, ರೋಗಿಗಳು ತನ್ನ ಬೆಡ್ ಮೇಲೆ ಇದ್ದಾಗ ಅವರನ್ನು ಯಾರೂ ಸಂಧಿಸೋದಕ್ಕೆ ಹೋಗೋದಿಲ್ಲ. ನಾನು ಹೋಗಿ ಸಂಧಿಸಿದಾಗ ಅವರಿಗೆ ಯಾರೋ ನನ್ನ ಜೊತೆ ಇದ್ದಾರೆ, ನನ್ನ ನೋವನ್ನು ಕೇಳುವ ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಹೃದಯವಂತ ವ್ಯಕ್ತಿ ಇದ್ದಾನೆ. ಅದುವೇ ಯೇಸು. ಆ ಯೇಸುವಿನ ರೂಪವನ್ನ ಇದು ನನ್ನ ಮುಖದಲ್ಲಿ ನಾನು ಇತರರಿಗೆ ಕೊಡಬೇಕಾಗಿದೆ. ಆಗ ನಾನು ಪುನರುತ್ಥಾನ ಯೇಸುವನ್ನ ಸಾರುವ ವ್ಯಕ್ತಿ ಆಗುತ್ತೇನೆ. ಆದ್ದರಿಂದ ಪ್ರಿಯರೇ, ಕ್ಷಣಕಾಲ ಕಣ್ಣುಗಳನ್ನು ಮುಚ್ಚೋಣ. ಪ್ರಭು ಯೇಸುವೆ, ದೀಕ್ಷಾ ಸ್ನಾನದ ಮೂಲಕ ನೀವು ನನ್ನನ್ನು ಶುದ್ಧೀಕರಿಸಿ ನಿಮ್ಮ ನಿತ್ಯ ಜೀವದೆಡೆಗೆ ನನ್ನನ್ನು ಕರೆದಿದ್ದೀರಿ, ನಿಮ್ಮ ದತ್ತು ಮಗನಾಗಿ ಸ್ವೀಕರಿಸಿದ್ದೀರಿ. ಇಂದು ವಿಶೇಷವಾಗಿ ಈ ಪುನರುತ್ಥಾನ ಹಬ್ಬದಂದು ನನ್ನ ಜೀವನದ ಮೂಲಕ ನಿಮ್ಮ ಸಂದೇಶವನ್ನು ಎಲ್ಲರಿಗೆ ಸಾರುವಂತೆ ನಿಮ್ಮ ಪವಿತ್ರಾತ್ಮರ ಶಕ್ತಿಯನ್ನು ನೀಡಿರಿ. ನಾವು ಪುನರುತ್ಥಾನ ಯೇಸುವಾದ ನಿಮ್ಮ ಸಾರಿದಂತಹ ಶಾಂತಿ, ಸಮಾಧಾನ, ಐಕ್ಯತೆ, ಅನ್ಯೋನ್ಯತೆಯಲ್ಲಿ ನಮ್ಮ ಕುಟುಂಬಗಳಲ್ಲಿ ಜೀವಿಸುವಂಥ ವರವನ್ನು ನಿಮ್ಮ ಪುನರುತ್ಥಾನದ ಫಲವಾಗಿ ನಾವು ಪಡೆಯುವಂತೆ ಮಾಡಿರಿ ಎಂದು ಭಕ್ತಿಯಿಂದ ಇದು ಬಲಿ ಪೂಜೆಯಲ್ಲಿ ಇದ್ದೇವೆ. ಭಾಗ ದೀಕ್ಷಾಸ್ನಾನದ ವಿಧಿ. ಪಾಸ್ಕ ಜಾಗರಣೆಯ ಪ್ರಮುಖ ವಿಧಿಗಳಲ್ಲಿ ದೀಕ್ಷಾಸ್ನಾನದ ವಿಧಿಯು ಒಂದಾಗಿದೆ. ಕ್ರೈಸ್ತರಾದ ನಾವೆಲ್ಲರೂ ತಪಸ್ಸು ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪೂಜಾ, ಪಾಡು, ಯಾತನೆ ಮತ್ತು ಮರಣದಲ್ಲಿ ಭಾಗಿಯಾಗಿ ಅವರ ಕಲ್ವಾರಿ ಯಜ್ಞದ ಮೂಲಕ ನವಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಈ ದೀಕ್ಷಾಸ್ನಾನ ವಿಧಿ ನಮ್ಮನ್ನು ಮತ್ತೊಮ್ಮೆ ನವಜೀವವನ್ನೀಯುವ ನೀರೆಡೆಗೆ ಕರೆದೊಯ್ಯುತ್ತದೆ. ಈ ವಿಧಿಯಲ್ಲಿ ಸಂತರ ಮನವಿ ಮಾಲೆಯನ್ನು ಹಾಡಲಾಗುವುದು.
ಸ್ನಾನದ ನೀರನ್ನು ಆಶೀರ್ವದಿಸಲಾಗುವುದು. ಹಾಗೂ ನಾವು ಹಿಂದೊಮ್ಮೆ ದೇವರೊಂದಿಗೆ ಮಾಡಿಕೊಂಡ ದೀಕ್ಷಾ ಸ್ನಾನದ ವಾಗ್ದಾನಗಳ ಪುನರೀಕರಣವನ್ನು